ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತೊಂದು ಹೊಸ ವಿಷಯ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ನಾವಿವತ್ತು ಶ್ರಾವಣ ಶನಿವಾರ ಅಲ್ವಾ, ಅದಕ್ಕೆ ಚಿಕ್ಕಮಗಳೂರಲ್ಲಿ ಶನಿಮಹಾತ್ಮ ದೇವಸ್ಥಾನ ಇದೆ. ನಾವು ಪ್ರತಿ ವರ್ಷ ಒಂದ್ಸಲ ಆದರೂ ಹೋಗ್ತೀವಿ ಆ ದೇವಸ್ಥಾನಕ್ಕೆ. ಸೊ ಇವತ್ತು ಹೆಂಗಿದ್ರು ಶ್ರಾವಣ ಅಲ್ವಾ, ಹೋಗೋಣ ಅಂತ. ಬಟ್ ಹೆವಿ ರಶ್ ಇರುತ್ತೆ, ನೋಡೋಣ ಬೇಗ ಹೋಗೋಣ ಅಂತ. ಟೈಮ್ ಆಲ್ರೆಡಿ 8 ಆಗೋಗಿದೆ. ಬೇಗ ಇದ್ವಿ, ಆದರೂ ಪೂಜೆ ಅದು ಇದು ಅಂತ ಟೈಮ್ ಆಗೋಗಿದೆ. ಸೊ ಇವಾಗ ಹೋಗಬೇಕು. ಹೇಗಿದೆ ದೇವಸ್ಥಾನ ಪ್ರತಿಯೊಂದು ತೋರಿಸ್ತೀನಿ. ಸ್ಟೇಟ್ ಯೂನ್. ಹಂಗೆ ನಾವು ಫ್ಯಾಮಿಲಿ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಕೊಡೋಣ ಅಂತ ಅಂದ್ಕೊಂಡ್ರೆ ಫ್ಯಾಮಿಲಿ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಫಸ್ಟ್ ನಮ್ಮ ಮನೇಲಿ ಇರೋದೇ ನಾವು 3 ಜನ, ಒಂದು ಅಮ್ಮ, ಒಂದು ಅಕ್ಕ, ಒಂದು ನಾನು. ಸೊ ಅಮ್ಮ ಬಗ್ಗೆ ಹೇಳ್ಬೇಕಂತಾರೆ ಅಮ್ಮ ಫುಲ್ ಸಾಫ್ಟ್ ಆಯಿತಾ, ಬಟ್ ಹೆವಿ ಘಾಟಿನೂ ಇದ್ದಾರೆ, ಅದು ಬೇರೆ ವಿಷಯ. ತುಂಬ ಸಾಫ್ಟ್ ಇದ್ದಾರೆ. ಆ್ಯಂಡ್ ಶಿ ಈಸ್ ದ ಮೇನ್ ಪಿಲ್ಲರ್, ಬ್ಯಾಕ್ ಬೋನಲ್ಲಿ ತಪ್ಪೇದ ಅಂದ್ಕೊಳ್ಳಿ. ಇಷ್ಟು ದಿನ ನಮ್ಮ ಮನೇನ ತುಂಬ ಚೆನ್ನಾಗಿ ನೆಡ್ಸ್ಕೊಂಡ್ಬಂದಿದ್ದಾರೆ. ಸೊ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಅದು ಆಚೆ ಇದ್ದಾರೆ, ಇಲ್ಲ ಇಲ್ಲಿ. ಸೊ ಅದನ್ನ ಪರಿಚಯ ಮಾಡಿಸೋಣ. ಅಮ್ಮ ಬಗ್ಗೆ ಏನೋ ಹೇಳಿ, ಫುಲ್ ಮಮ್ಮಿ ಇಲ್ಲಾಂದರೆ ನಮ್ಮ ಲೈಫೇ ಝೀರೋ. ಸೊ ಅವರೇ ಎಲ್ಲದಕ್ಕೂ ನಮಗೆ ಮೇನ್ ಅಂತ ಹೇಳ್ತೀನಿ. ಪರಿಚಯ ಮಾಡಿಸ್ಕೊಡ್ತೀನಿ. ಆಮೇಲೆ ಅಕ್ಕ ರೆಡಿ ಆಗ್ತಿದ್ದಾರೆ. ಸೊ ಇಬ್ಬರನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಕಾಯ್ತಾ ಇದ್ದಾರೆ. ಸೊ ಈಗ ನಾವು ಮಮ್ಮಿ ಬಂದಿದ್ದಾರೆ, ನಾವು ಮಮ್ಮಿ ಪರಿಚಯ ಮಾಡಿಸ್ತೀನಿ. ಮಮ್ಮಿ ಆಲ್ಮೋಸ್ಟ್ ರೀಲ್ಸೆಲ್ಲ ನೋಡಿರ್ತೀರಾ, ಬಟ್ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಸೊ ಹಾಯ್ ಮಮ್ಮಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇಷ್ಟೇ ಸಾಫ್ಟೇ ಇಲ್ಲ, ಫುಲ್ ಘಾಟಿ ಇದ್ದಾರೆ, ಆಮೇಲೆ ನೋಡಿ. ಇದೇ ಚಿಕ್ಕಮಗಳೂರಲ್ಲಿರುವಂಥ ಶ್ರೀ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ. ತುಂಬ ಹಳೆಯ ವರ್ಷದಲ್ಲಿ ಪ್ರಾರಂಭ ಆಗಿರೋದು. ಆಲ್ಮೋಸ್ಟ್ ಒಂದು 75 to 80 years ಆಗಿದೆ ಪ್ರಾರಂಭ ಆಗಿ. ನಮ್ಮ ತಾತ ಮುತ್ತಾದ ಕಾಲದಿಂದ ಪ್ರತಿ ವರ್ಷ ಇಲ್ಲಿಗೆ ಒಂದು ಸಲ ಆದರೂ ಹೋಗ್ತೀವಿ. ಅದು ರೂಢಿಯಾಗಿ ಬಂದಿದೆ. ಸೊ ನಾವು ಶ್ರಾವಣ ಮಾಸದಲ್ಲೇ ಹೋಗೋದು. ತುಂಬ ರಶ್ ಇರುತ್ತೆ, ಬಟ್ ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ತೀನಿ. ನೀವೇನಾದ್ರು ಅಂದ್ಕೊಂಡ್ರಿ ಅಂತಂದರೆ, ಬಟ್ ಭಕ್ತಿಯಿಂದ ಅಂದ್ಕೊಂಡು ನೀವು ಬಂದ್ರಿ ಅಂತ ಅಂದರೆ ಆಗುತ್ತೆ. ಇಲ್ಲಿ ಯಾವುದೇ ಥರ ಏನು ಶಾಸ್ತ್ರ ಅದೇನೂ ಹೇಳಲ್ಲ, ಬಟ್ ನಂಬಿಕೆ ಒಂದೇ ಅಷ್ಟೇ ಇಲ್ಲಿ ದೇವಸ್ಥಾನದಲ್ಲಿ. ಆ್ಯಂಡ್ ಇಲ್ಲಿ ನಾವು ನೋಡ್ಬೋದು ಎಷ್ಟು ರಶ್ ಇರುತ್ತೆ. ಶ್ರಾವಣ ಮಾಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಲಂಕಾರ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಓಪನ್ ಇರುತ್ತೆ. ಅನ್ನದಾಸೋಹನೂ ದಿನ ನಡೆಯುತ್ತೆ. ತುಂಬ ಜನ ಭಕ್ತಾದಿಗಳಿಗೆ ಇಲ್ಲಿ ಅನ್ನದಾಸೋಹ ಸಹ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಒಂಥರ ಪಾಸಿಟಿವ್ ವೈಬ್ಸ್ ಅಂತೂ ಕೊಟ್ಟೇ ಕೊಡುತ್ತೆ. ನೋಡಿ, ನಿಮ್ಮ ಕಷ್ಟ ಏನೇ ಇದ್ರೂ ಅವರಲ್ಲಿ ಕಪ್ಪು ಎಳ್ಳೆಲ್ಲ ಕೊಡ್ತಾರೆ. ಅದನ್ನು ಬೆಂಕಿಗೆ ಹಾಕಿದ್ರೆ ನಮ್ಮ ಕಷ್ಟ ಅರಿಯಿತು ಅಂತ ಅಂದ್ಕೊಂಡು ನಾವು ಎಷ್ಟೊಂದು ದೇವಸ್ಥಾನ ನೋಡ್ತೀವಿ, ಯಾರೂ ನೀರು ಕೊಡೋಲ್ಲ. ಬಟ್ ಈ ದೇವಸ್ಥಾನದಲ್ಲಿ ರಶ್ ಇರೋ ಕಾರಣ ನೀರು ಸಹ ಪ್ರೊವೈಡ್ ಮಾಡ್ತಿರೋ. ನಾನು ತುಂಬ ದೇವಸ್ಥಾನ ನೋಡಿ ಬೇಜಾರು ಆಗಿರೋದು ಇದೆ, ಬಟ್ ಈ ದೇವಸ್ಥಾನದಲ್ಲಿ ನೀರು ಕೊಡ್ತಾರೆ. ಅದೊಂದೇ ಖುಷಿಯಾಗಿರೋದು. ಮತ್ತು ತುಂಬ ಜನ ಏನು ಮಾಡ್ತಾರೆ ಅಂದರೆ, ರಶ್ ಇತ್ತು ಅಂತಂದರೆ ಆಚೆನೇ ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಒಳಗಡೆ ತುಂಬ ರಶ್ ಇರುತ್ತೆ ಅಂತ. ಬಟ್ ಈ ಸಲ ಪೂಜೆ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಅಂದರೆ ಜನ ಇದ್ದರು, ಆದರೆ ಎಲ್ಲರಿಗೂ ಪೂಜೆ ಚೆಂದ ಆಯಿತು. ಅದೊಂದು ಖುಷಿ ವಿಷಯ. ಅಂದರೆ ಕೆಲವೊಂದು ಟೈಮು ಫುಲ್ ತಳ್ಳಾಡ್ತಿರ್ತಾರೆ, ಬಟ್ ಈ ವರ್ಷ ಹಂಗೆ ಆಗಲಿಲ್ಲ. ಅದಾದಮೇಲೆ ಇಲ್ಲೆಲ್ಲ ನಿಮಗೆ ಪೂಜೆ ಕಾರ್ ಗಾಡಿ ಎಲ್ಲ ಪೂಜೆ ಮಾಡಿಸೋರು ಬಂದು ಪೂಜೆ ಮಾಡ್ಕೊಳ್ತಾರೆ. ಇಲ್ಲಿ ತಾಯ್ತ ತೊಗೊಳ್ಳೋರು ತುಂಬ ಜನ ಒಳ್ಳೆ ದುಡ್ಡು ಮಾಡ್ಕೊತಾರೆ ಅಂದ್ಕೊಳ್ಳಿ ಅವರಂತೂ ತುಂಬ. ಆಮೇಲೆ ಕಡಲೆಪುರಿ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ. ಕಡಲೆಪುರಿ ತೊಗೊಂಡು ಅಲ್ಲಿಂದ ನಾವು ಗೊಲ್ಲಳ್ಳಿಗೆ ಹೋದ್ವಿ. ಆದರೆ ಮದುರೆಯಿಂದ ಗೊಲ್ಲಳ್ಳಿಗೆ ಒಂದು ಸ್ವಲ್ಪ ದೂರ ಅಷ್ಟೇ. ಸೊ ಹೆಂಗಿದ್ರು ಅಷ್ಟು ದೂರ ಬಂದಿದ್ದೀವಲ್ಲ ಅಂತ ಈ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ಆಲ್ಮೋಸ್ಟ್ ನಾನು ಮದುವೆಗೆ ಹೋದಾಗೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ತೀನಿ, ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಇನ್ನೊಂದು ವರ್ಷ ಮೇ ಬಿ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ಹೋಗಿದ್ವಿ, ಟೆಂಪಲ್ ಪೂಜೆ ಎಲ್ಲ ಚೆಂದ ಆಯಿತು, ಬೇಗ ಮುಗೀತು. ಆಲ್ಮೋಸ್ಟ್ 1.5 ವರ್ಷಕ್ಕೆ ಪೂಜೆ ಎಲ್ಲ ಮುಗೀತು. ಸೊ ಮುಗಿಸ್ಕೊಂಡು ಬಂದ್ವಿ. ಈಗ ಒಂದು ಟ್ರೆಂಡಿಂಗಲ್ಲಿ ಒಂದು ಗೇಮ್ ಇದೆಯಲ್ಲ, ಪಾಯ್ಸನ್ ಗೇಮ್. ಸೊ ಅದನ್ನ ಆಡೋಣ ಅಂದ್ಕೊಂಡೆ. ನಾನು ಮಮ್ಮಿನೂ ಮನೇಲೇ ಇದ್ರು. ಇವಾಗ ಆಡ್ತೀವಿ, ಯಾರು ವಿನ್ನರ್ ಆಗ್ತೀವಿ ಅಂತ ನೋಡೋಣ. ಮಾಡಿಸ್ತಾ ಇದ್ದಾಳೆ ನೋಡ್ರಿ. ಈ ಗೇಮ್ ಪ್ರೊಸೀಜರ್ ಏನಂತಂದರೆ, ನಾನೊಂದು ಇಟ್ಕೊಳ್ತೀನಿ, ಅದನ್ನ ನೀನು ನೋಡಬಾರ್ದು. ನೀನೊಂದು ಇಟ್ಕೊ, ಅದು ನಾನು ನೋಡೋಲ್ಲ. ಸೊ ಬೇರೆ ಎಲ್ಲ ತಿನ್ಕೊಂಡು ಹೋಗೋಣ. ಅಕಸ್ಮಾತ್ ನೀನೇ ನಂದೇನೋ ಮುಟ್ಟಿದ್ರೆ ನೀನು ಔಟ್ ಅಂತ. ನೀನೀಗ ಕಣ್ಣು ಮುಚ್ಕೊ. ಇಟ್ಕೊಂಡ್ರೆ ಕಣ್ಣು ನೀನು ಮುಚ್ಕೊಂಡು. ಇದೆಷ್ಟು? 4. ಯಾಯಪ್ಪ, ಆಯ್ತಾ? ನೀನು ನೋಡಿ ಯಾವುದಕ್ಕಿಲ್ಲ ನೋಡಲಿಲ್ಲ. ಬೇಗ ಆಡ್ಬೇಕಂತ ಯಾವುದಕ್ಕಿದೆಯೋ ಏನು ಕಥೆ ಈ ರೌಂಡಲ್ಲಿ ಇಲ್ಲ ಅಂತ ಆಯಿತು.
ಆಟ ತುಂಬಾ ಗಂಭೀರವಾಗಿದೆ. ಇನ್ನೇನು ಕೆಲವು ಕ್ಷಣದಲ್ಲಿ ಔಟ್ ಆಗ್ತೀವಿ. ಗೊತ್ತಿಲ್ಲ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಸೊ ಹೇಗಿರೋ ಸಂಡೇ ಇತ್ತಲ್ಲ, ಮಕ್ಕಳ ಜೊತೆ ಒಂದು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಮಕ್ಕಳನ್ನ ಇಂಟ್ರೊಡ್ಯೂಸ್ ಬೇರೆ ಮಾಡಿಸಿಲ್ಲ, ಈಗ ನಮ್ಮ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಬಾಕ. ಸೊ ಇವಾಗ ಒಂದು ಬ್ಯಾಕ್ಗ್ರೌಂಡ್ ಆಫ್ ಮ್ಯೂಸಿಕ್ ಹಾಕಿದ್ದೀನಿ ನೋಡ್ಕೊಳ್ಳಿ. ನಮ್ಮ ಅಕ್ಕ ಬಂದು ಅಕ್ಕ ನಮ್ಮ ಅಕ್ಕ ಒಬ್ಳೆ ಅಕ್ಕ, ಏನು ಯಾರು ಇಲ್ಲ. ಬಟ್ ಇವಳಷ್ಟು ಟಾರ್ಚರ್ ಇನ್ನು ಯಾರು ಕೊಡಲ್ಲ. ಇವಳು ಹೆವಿ ಟಾರ್ಚರ್ ಕೊಡ್ತಾರೆ. ಇನ್ ಕೇಸ್ ನಂಗೆ ಒಂದು ಅಷ್ಟು ಜನ ಅಣ್ಣ ತಮ್ಮ ಯಾರು ಇದ್ರು ಇವಳಷ್ಟು ಟಾರ್ಚರ್ ಕೊಡ್ತಿರಲಿಲ್ಲ. ಸೊ ಹೇಗಿರೋ ಸಂಡೇ ಇತ್ತಲ್ಲ, ಮಕ್ಕಳ ಜೊತೆ ಒಂದು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಮಕ್ಕಳನ್ನ ಇಂಟ್ರೊಡ್ಯೂಸ್ ಬೇರೆ ಮಾಡಿಸಿಲ್ಲ, ಈಗ ನಮ್ಮ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಬಾಕ. ಸೊ ಇವಾಗ ಒಂದು ಬ್ಯಾಕ್ಗ್ರೌಂಡ್ ಆಫ್ ಮ್ಯೂಸಿಕ್ ಹಾಕಿದ್ದೀನಿ ನೋಡ್ಕೊಳ್ಳಿ. ಇವಳೇ ನಮ್ಮ ಅಕ್ಕ ಒಬ್ಳೆ ಅಕ್ಕ, ಏನು ಯಾರು ಇಲ್ಲ. ಬಟ್ ಇವಳಷ್ಟು ಟಾರ್ಚರ್ ಇನ್ನು ಯಾರು ಕೊಡಲ್ಲ. ಇವಳು ಹೆವಿ ಟಾರ್ಚರ್ ಕೊಡ್ತಾರೆ. ಇನ್ ಕೇಸ್ ನಂಗೆ ಒಂದು ಅಷ್ಟು ಜನ ಅಣ್ಣ ತಮ್ಮ ಯಾರು ಇದ್ರು ಇವಳಷ್ಟು ಟಾರ್ಚರ್ ಕೊಡ್ತಿರಲಿಲ್ಲ. ನಮ್ಮ ಅಕ್ಕ ಹೆವಿ ಕೇರಿಂಗ್ ಪರ್ಸನ್. ಕೆಲವೊಂದು ಟೈಮ್ ನೋವು ಮಾಡ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಬಿಡಿ. ಇವತ್ತು ಫುಲ್ ಶಾಪಿಂಗ್ ನಾವೇನೆಲ್ಲ ಶಾಪ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾವು ನಮ್ಮ ಶಾಪಿಂಗ್ನ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ವಿ. ಬಟ್ ಟ್ರಸ್ಟ್ ಮೀ, ನನಗನ್ಸಿದ್ದು ಒಂದೇ, ಯಾಕೆ ಬಂದ್ವಿ ನಾವು ಇಲ್ಲಿಗೆ ಅಂತ. ಅಯ್ಯೋ ವರಲಕ್ಷ್ಮಿ ಹಬ್ಬ ಬೇರೆ ಹತ್ರ ಇದ್ದಿದ್ದಕ್ಕೆ ಎಲ್ಲ ಭಾನುವಾರನೇ ಬಂದಿದ್ರು. ಬಟ್ ಎಲ್ಲ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಈ ಸೈಡಿಂದ ಸ್ಟ್ರೀಟ್ ಶಾಪಿಂಗ್ ಹೋದರೆ ಅದೊಂದು ಅಡ್ವಾಂಟೇಜ್ ಅಂತ ಹಿಂಗಾಸಿಂದ ಹೋದ್ವಿ. ಸೊ ಹೋಗ್ತಾ ಇದ್ದೀವಿ, ಹೋಗೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಅಂದರೆ ಫುಲ್ ಹೂವು ತೊಗೊಳ್ಳೋದು, ಪೂಜೆ ಸಾಮಾನು, ಅದು ಇದು. ಮಾರ್ಕೆಟ್ ಅಂತೂ ಫುಲ್ ಮಾರ್ಕೆಟಿಗೆ ಬಂದಿದ್ದೀವಿ. ಎಷ್ಟು ರಶ್ ಇದೆ ಅಂತ ನೀವು ನೋಡಿದ್ರೆ ಶಾಕೇ ಆಗೋಗ್ತೀರ ಅಂದ್ಕೊಂಡು ತೋರಿಸ್ತೀನಿ ಅಂತ ಸರ್. ನೀವೇ ನೋಡಿ, ಅಪ್ಪ ಸಾಕಪ್ಪ ಸಾಕು ಅನಿಸ್ತು. ಓಕೆ ಜನ ಅಲ್ವಾ ಅಂತ ಮ್ಯಾನೇಜ್ ಮಾಡೋಣ ಅಂತವ್ರೆ, ಮಳೆ ಬೇರೆ. ಇವತ್ತು ಬಿಡು ನಮ್ಮ ಶಾಪಿಂಗ್ ಮುಗೀತು ಅಂತಲೇ ಅಂದ್ಕೊಂಡ್ವಿ. ಬಟ್ ಹೇಗಿದ್ರು ಹೋಗಿದ್ದೀವಿ, ಸುಮ್ಮನೆ ಯಾಕೆ ಹಂಗೆ ವಾಪಸ್ ಬರೋದು. ಇಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಎಲ್ಲ ಐಟಮ್ಸ್, ಲೈಕ್ ಪಾತ್ರೆ ಐಟಮ್ಸ್ ಆಗಿರ್ಬೋದು, ಎಲ್ಲ ಹೋಮ್ ಅಪ್ಲಿಯನ್ಸ್ ಏನೇನು ಬೇಕು ಎಲ್ಲನೂ ಸಿಗುತ್ತೆ. ಒಂದ್ಸಲ ನೋಡಿ. ಬಟ್ ನನಗೇನು ಪ್ರೈಸ್ ಅಷ್ಟು ಡಿಫ್ರೆನ್ಸ್ ಅನಿಸಲಿಲ್ಲ. ಶಾಪಿಂಗ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾವು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಿದ್ವಿ. ನಾವು ಮನೆಗೆ ಹೋದ್ಮೇಲೆ ನಾವು ಏನೇ ತೊಗೊಂಡು ತೋರಿಸ್ತೀವಿ. ಬಾಯ್ ಬಾಯ್. ಅಂತೂ ಹಂಗೆ ವಾಪಸ್ ಅಂತೂ ಬರಲ್ಲ. ಶಾಪ್ ಮಾಡಿದ್ವಿ, ಬಟ್ ಮಳೆ ಬೇರೆ ಕಂಟಿನ್ಯೂಸ್ ಬರ್ತಿತ್ತು. ಸೊ ಅದನ್ನ ನಾನು ವಿಡಿಯೋ ಫುಲ್ ಮಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಬಟ್ ನಾವು ಏನೆಲ್ಲ ಶಾಪ್ ಮಾಡಿದ್ವಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ಸ್ಟೇ ಟ್ಯೂನ್. ಟಾಟಾ ಬಾಯ್.